ಏಕವೇಣಿ ಜಪ ಕರ್ಣಪೂರ ನಗ್ನಾಖರ ಸ್ಥಿತ ಲಂಬೋಷ್ಠಿಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲೋಹ ಲತಾ ಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಲರಾತ್ರಿರ್ಭಯಂಕರಿ. ಮಹಿಷಾಸುರನ ಸಂಹಾರದ ನಂತರ ಶುಂಭ, ನಿಶುಂಭ ಮತ್ತು ರಕ್ತಬೀಜ ಎಂಬ ಅಸುರರು ಲೋಕದಲ್ಲೆಲ್ಲ ದಾಳಿ ಮಾಡುತ್ತಾ ಅಟ್ಟಹಾಸದಿಂದ ಮೆರೆಯುತ್ತಿರುತ್ತಾರೆ. ಅದರಲ್ಲೂ ರಕ್ತಬೀಜಾಸುರನಿಗೆ ಒಂದು ವರವಿತ್ತು. ಅವನ ರಕ್ತದ ಹನಿ ನೆಲಕ್ಕೆ ಬಿದ್ದರೆ ಆ ತಕ್ಷಣ ಅದರಿಂದ ಮತ್ತೊಂದು ಅಸುರ ಹುಟ್ಟುತ್ತಿದ್ದನು. ಹಾಗಾಗಿ ಯಾರಿಂದಲೂ ಅವನನ್ನು ಸೋಲಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ದೇವಿಯು ರಕ್ತಬೀಜಾಸುರನೊಂದಿಗೆ ಹೋರಾಡಲು ಶುರು ಮಾಡಿ ಅವನಿಂದ ಚಿಮ್ಮುತ್ತಿದ್ದ ರಕ್ತದಿಂದ ಮತ್ತೆ ಮತ್ತೆ ಅಸುರರು ಹುಟ್ಟುತ್ತಿದ್ದನ್ನು ನೋಡಿ ವಿಪರೀತ ಕ್ರೋಧಿತಗೊಂಡು ಅತ್ಯಂತ ಭಯಂಕರ ರೂಪವನ್ನು ತಾಳುತ್ತಾಳೆ. ಕಪ್ಪು ರಾತ್ರಿಯಂತೆ ಗಾಢವರ್ಣದಲ್ಲಿ ಉದ್ದವಾದ ಹರಡಿಕೊಂಡ ಕೇಶದೊಂದಿಗೆ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ 3 ಕಣ್ಣುಗಳಲ್ಲೂ ಜ್ವಾಲೆ ಹೊಳೆಯುವಂತಹ, ಉಸಿರಿನಿಂದಲೂ ಬೆಂಕಿ ಹೊರಹೊಮ್ಮುವಂತಹ ಅತ್ಯಂತ ಭಯಂಕರ ರೂಪದಲ್ಲಿ ದೇವಿ ಪ್ರತ್ಯಕ್ಷಳಾಗುತ್ತಾಳೆ. ತನ್ನ ಆಯುಧಗಳೊಂದಿಗೆ ರಕ್ತ ಬೀಜಾಸುರನೊಂದಿಗೆ ಹೋರಾಡಿ ಅವನ ರಕ್ತವು ನೆಲಕ್ಕೆ ಬೀಳುವ ಮುನ್ನವೇ ತನ್ನ ನಾಲಿಗೆಯನ್ನು ಹೊರಚಾಚಿ ರಕ್ತವನ್ನು ಹೀರಿಬಿಡುತ್ತಾಳೆ. ಹೀಗೆ ಎಲ್ಲ ಅಸುರರನ್ನು ನಾಶ ಮಾಡಿ ರಕ್ತ ಬೀಜಾಸುರನನ್ನು ಸಂಹರಿಸುತ್ತಾಳೆ. ಸಹಸ್ರಾರ ಚಕ್ರವನ್ನು ನಿಯಂತ್ರಿಸುವ ಕಾಳರಾತ್ರಿ ದೇವಿ ಭಯಂಕರ ರೂಪ ಹೊಂದಿದ್ದರೂ ಶುಭಂಕರಿಯಾಗಿ ಭಕ್ತರಿಗೆ ಶಾಂತಿ ನೀಡುತ್ತಾ ಕಾಪಾಡುತ್ತಾ ಅದೆಷ್ಟೇ ಭಯ, ಕತ್ತಲೆ, ಅಜ್ಞಾನ ಆವರಿಸಿದ್ದರೂ ಭಕ್ತಿ ಮತ್ತು ಶರಣಾಗತಿಯಿಂದ ದಿವ್ಯ ರಕ್ಷಣೆಯು ಸಾಧ್ಯ ಎಂದು ಸಾರುತ್ತಾಳೆ. ಓಂ ದೇವಿ ಕಾಳರಾತ್ರ್ಯೈ ನಮಃ. ಓಂ ದೇವಿ ಕಾಳರಾತ್ರ್ಯೈ ನಮಃ. ಓಂ ದೇವಿ ಕಾಳರಾತ್ರ್ಯೈ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.